ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಮ್ಮಿ ಮನೆಗೆ ಬಂದು ಫುಲ್ ರೆಸ್ಟ್ ಮಾಡಿದೆ. ಅಂದರೆ ಅಲ್ಲಿ ಹೋಗಿ ಬಂದಿದ್ದು ಸ್ವಲ್ಪ ಕೋಲ್ಡ್ ವೆದರಲ್ಲಿ ಹೋಗಿದ್ದಲ್ವ, ನನಗೂ ಸ್ವಲ್ಪ ಕಾಫ್ ಆಗಿತ್ತು ಚೆನ್ನಾಗಿ. ಅದಕ್ಕೆ ಒಂದು ಟೈಮ್ ಹಾಸ್ಪಿಟಲ್ಗೆ ತೋರಿಸಿ ಫುಲ್ಲು ಕ್ಲಿಯರ್ ಆಯ್ತದೆಲ್ಲ ಮುಗೀತು. ಇನ್ನು ಇದೇ ಮಧ್ಯದಲ್ಲಿ ಅಪ್ಪಾಜಿಗೂ ಕೂಡ ಎಡೆ ಇಟ್ವಿ. ನಾವು ಪ್ರತಿ ಇಯರ್ ಅಪ್ಪನಿಗೆ ವರ್ಷ ವರ್ಷ ಎಡೆ ಇಡ್ತೀವಿ, ಅದನ್ನು ಕೂಡ ಮಾಡಿದ್ವಿ. ಬಟ್ ಅವತ್ತು ವಿಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ, ಬ್ಯಾಂಕ್ ಕೆಲಸಗಳು ಒಂದಷ್ಟಿದ್ವು. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ನನ್ನ ಕೈಲಿ. ಇನ್ನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಫ್ರೈಡೇ ವ್ಲಾಗ್ ಮಾಡ್ತಾ ಇರೋ ಅಂಥದ್ದು. ಹಿಂದಿನ ದಿನ ಸಖತ್ತಾಗಿ ಮಳೆ ಬಂದಿದೆ, ವೆದರು ಕೂಡ ತುಂಬ ತಣ್ಣಗಿದೆ. ಇದು ಬಂದು ಇನ್ಫೋಸಿಸ್ ರೋಡ್, ಮೈಸೂರು ಇನ್ಫೋಸಿಸ್ ರೋಡು ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಮರಗಳು ಆ ಕಡೆ ಈ ಕಡೆ ರೋಡಲ್ಲಿ. ಆಮೇಲಿಂದ ರೋಡು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಮಳೆ ಬಿದ್ದಿದ್ದರಿಂದ ರೋಡು ಒಳ್ಳೆ ಬ್ಲ್ಯಾಕಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾಯಿತ್ತು. ಮರ ಗಿಡ ಮೇಲೆ ಇದ್ದಿದ್ದು ಧೂಳೆಲ್ಲ ಹೋಗಿ ಅದು ಹಚ್ಚ ಹಸಿರಾಗಿ ಗ್ರೀನಾಗಿ ಕಾಣಿಸ್ತಾಯಿತ್ತು. ನೋಡೋಕೆ ಮಾತ್ರ ಸಖತ್ತಾಗಿತ್ತು. ಜರ್ನಿ ಮಾಡೋದಕ್ಕೆ ಮಾತ್ರ ಒಳ್ಳೆ ವೆದರ್. ನಂಗೆ ಈ ಥರ ವೆದರಲ್ಲಿ ಎಲ್ಲಾದರೂ ಹೊರಟೆ ಅಂದರೆ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ ಥಂಡಿ ವಾತಾವರಣ ಆಗಿರ್ಬೋದು, ಹಾಗೆ ಅಂದರೆ ಆ ಗಿಡ ಮರಗಳು ನೋಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಮುಂದೆ ಹಾಗೆ ಬರ್ತಾ ಇದ್ದಂಗೆ ಎಲ್ಲ ಕಡೆಯೂ ಭತ್ತ ಹಾಕಿದ್ದಾರೆ. ಭತ್ತ ಆಲ್ರೆಡಿ ಇನ್ನೇನು ಕುಯ್ಲು ಅಂದರೆ ಕಟಾವು ಕುಯ್ಲು ಅಂತ ಹೇಳ್ತಾರಲ್ಲ, ಆ ಟೈಮಿಗೆ ಬಂದಿದೆ. ಇನ್ನು ನಾವು ಹೋಗ್ತಾ ಇದ್ದಿದ್ದು ರೋಡ್ ಬಂದಿದ್ದು KRS ಡ್ಯಾಮ್ ಏನು ಬರುತ್ತೆ ಆ ರೋಡಲ್ಲಿ ಹೋಗ್ತಾ ಇದ್ದಿದ್ದು. ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಭತ್ತ ಇರುತ್ತೆ. ಇನ್ನು ಇಲ್ಲಿ ತುಂಬ ಜಾಸ್ತಿ ನೀರೇನು ಬಿಟ್ಟಿರಲಿಲ್ಲ, ಒಂದಷ್ಟು ಮಾತ್ರ ಹೊರಗಡೆ ನೀರನ್ನ ಹೋಗೋದಕ್ಕೆ ಬಿಟ್ಟಿದ್ರು. ನೋಡೋದಕ್ಕೆ ಮಾತ್ರ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನೂ ಜಾಸ್ತಿ ನೀರು ಬಿಟ್ಟಾಗ ಹಾಲು ಉಕ್ತಂಗೆ ಉಗ್ತಾ ಇರುತ್ತೆ. ಬಟ್ ಇವಾಗ ಕಮ್ಮಿ ನೀರಿತ್ತು, ಓಕೆ, ಬಟ್ ಚೆನ್ನಾಗಿತ್ತು. ಇನ್ನು ಇವತ್ತು ನಾವು ಹೋಗಿದ್ದು ಬಂದು ತುಂಬ ಫೇಮಸ್ ಜಾಗ, ಅಂದರೆ ತಡೆ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಆರತಿ ಉಕ್ಕಡ ಅಹಲ್ಯ ದೇವಿ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಇದು. ಸೊ ಅಲ್ಲಿಗೆ ಹೋಗಿದ್ದು. ಎಲ್ಲ ಕಡೆಯೂ ಸುತ್ಕೊಂಡು ಬಂದಿದ್ವಿ ಅಲ್ವಾ, ತಡೆ ಓಡಿಸ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು. ಬ್ಯಾಂಗ್ಳೂರಲ್ಲೇ ಬಂಡೆ ಮಕ್ಕಳಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ಆದರೆ ಹೋಗೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೆ ಅಂದರೆ ಒಂದು 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ವಿ. ಬೇಗ ಅಂದರೆ ಪೂಜೆ ಮುಗಿಸ್ಕೊಂಡು ತಡೆ ಓಡಿಸ್ಕೊಂಡು ಹೋದ್ರಾಯ್ತು. ಇನ್ನು ರಶ್ ಆಗಿಬಿಡ್ತಾರೆ, ಇಲ್ಲ ಆಲ್ಮೋಸ್ಟ್ ರಶ್ ಆಗ್ತಾರೆ. ಸೊ ಹಾಗಾಗಿ ಫಸ್ಟಿಗೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿದ್ವಿ. ಪ್ರಸಾದ ಸಿಕ್ತು, ಬೆಳಗ್ಗೆ ಬೇಗ ಹೋಗಿದ್ದರಿಂದ ಪುಳಿಯೋಗರೆನ ಪ್ರಸಾದವಾಗಿ ಕೊಟ್ಟಿದ್ರು. ಅದನ್ನು ಹಾಗೆ ತೆಂಗಿನಕಾಯಿಗೆ ತುಂಬಿಸ್ಕೊಂಡು ಬಂದಿದ್ವಿ. ಇನ್ನು ತುಂಬಿಸ್ಕೊಂಡು ಬಂದು ಮತ್ತು ಅದನ್ನು ಪೂಜೆ ಸಾಮಾನು ಏನಿದೆ ಅದನ್ನು ಕೊಟ್ಟು ಕವರಲ್ಲಿ ಇಟ್ಟು ಮತ್ತು ಕೊಳದ ಹತ್ರ ಏನೋ ಕಟ್ಟೆ ಹೊಡಿಯೋದು ಅಂತ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಲೈನಿಗೆ ನಿಂತಿದ್ವಿ. ಇಲ್ಲಿ ಮೀನುಗಳೆಲ್ಲ ಬಾಯಿ ತೆಕ್ಕೊಂಡು ಮೇಲೆ ಬಂದು ಕೂತಿದ್ವಪ್ಪ. ಕಡಲೆಪುರಿ ಇದ್ದಿದ್ರೆ ಹಾಕ್ಬೋದು ಅಂದ್ಕೊಂಡ್ವಿ. ಕಡಲೆಪುರಿ ಇಲ್ಲೆಲ್ಲ ನಿಯರಲ್ಲಿ ಸಿಗೋಲ್ಲ, ಸ್ವಲ್ಪ ಡೌನಲ್ಲಿ ಮೇನ್ ರೋಡ್ಗೆ ಹೋಗೋ ಕಡೆ ಸಿಗುತ್ತೆ. ಇನ್ನು ಅಲ್ಲಿ ಫಸ್ಟ್ ಡೇ ಲೈನ್ ಇತ್ತು, ಅಷ್ಟು ಬೇಗ ಹೋದ್ರೂ ಲೈನ್ ನಿಂತಿತ್ತು. ಇನ್ನು ಹೋಗಿ ಅದಕ್ಕೆ ತಂದು ಹಾಕೋದ್ರೊಳಗೆ ಫುಲ್ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನೂ ಹಾಕೋದಕ್ಕಾಗಲಿಲ್ಲ. ಹಾಗೆ ನೋಡಿಕೊಂಡು ಅದೇ ಆ ಕಟ್ಟೆ ಹೊಡಿಯೋದಕ್ಕೆ ಅಂತೇಳಿ ಲೈನ್ ನಿಂತಿದ್ವಿ. ನಾನು ಕುಂಕುಮ ಸಿಕ್ತು ಅಂದ್ಬಿಟ್ಟು ಸಿಕ್ಕಿದ ಕಡೆ ಸರಿಯಾಗಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡೆ. ಇನ್ನು ನಾವಿವತ್ತು ಬಂದಿದ್ದು, ನಾನು ನನ್ನ ತಮ್ಮ ಇಬ್ಬರೂ ಬಂದಿದ್ದು ತಡೆ ಓಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಇದು ಕಟ್ಟೆನ ಹೊಡಿಯೋದೇನಿದೆ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ತಡೆ ಓಡಿಸೋಣ ಅಂತ ಹೋದ್ವಿ. ಅಲ್ಲಿ ಹೊಡೆದು ಮುಗಿಸ್ಕೊಂಡು ಇನ್ನು ತಿನ್ನೋದಕ್ಕೆ ಅಂತ ಬಂದ್ವಿ. ಇನ್ನು ಇಲ್ಲೇ ಪಕ್ಕದಲ್ಲಿ ದರ್ಸ್ಕುಪ್ಪೆ ಅಂತ ಹೇಳಿ ಬರುತ್ತೆ ನಿಯರಲ್ಲಿ, ತುಂಬ ಫೇಮಸ್ ಇತ್ತು. ರೀಲ್ಸ್ಗಳು ತುಂಬ ನೋಡ್ತಾ ಇದ್ವಿ, ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಡೋ ಅಂಥದ್ದು. ಸೊ ಹಾಗಾಗಿ ತಿನ್ನಕ್ಕೆ ಹೋಗೋಣ ಅಂತ ಹೋದರೆ ಫುಲ್ ಲೈನ್ ಐತಲ್ಲಿ. ಆ ಲೈನಲ್ಲಿ ನಿಂತು ತೊಗೊಳ್ಬೇಕು ಅಂದರೆ ಅರ್ಧ ಗಂಟೆನಾದರೂ ಬೇಕು ನಾವೇನಾದರೂ ತೊಗೊಳ್ಳೋದು. ಫಸ್ಟಿಗೆ ನೇಮ್ನ ಬರ್ಕೊಂಡು ಒಂದು ಇದು ಏನು ಕಾಯಿನ್ ಕೊಡ್ತಾರೆ, ಅಂದರೆ ಕೂಪನ್ ಕೊಡ್ತಾರೆ. ಆ ಕೂಪನ್ನ ಕರೆದಾಗ ಹೋಗಿ ಇಸ್ಕೊಂಡು ಬರ್ಬೇಕು. ಆ ಥರ ಸಿಕ್ಕಾಬಟ್ಟೆ ಲೈನ್ ಇತ್ತು. ಬಟ್ ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ಬೆಳಗ್ಗೆ ಬೇಗ ಇದ್ದಿದ್ದರಿಂದ ವೆದರು ಚಳಿ ಇತ್ತು, ಮಳೆ ಬಂದಿದ್ದರಿಂದ. ಹಾಗಾಗಿ ಫಸ್ಟಿಗೆ ಏನಾದರೂ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟು ಪಲಾವ್ ಈಸ್ಕೊಬಿಡೋಣ ಅಂಥೇಳಿ ಒಂದು ಪಲಾವ್ ಈಸ್ಕೊಂಡ್ವಿ. ಅದ್ರ ಜೊತೆಗೆ ಇನ್ನೊಂದು ಏನಾಯಿತು ಅಂದರೆ, ಯೂಶ್ವಲಿ ಬ್ಯಾಂಗ್ಳೂರಲ್ಲೆಲ್ಲ 1 ಪ್ಲೇಟ್ ಇಡ್ಲಿ ಅಂದರೆ 2 ಕೊಡ್ತಾರೆ. ಬಟ್ ಅಲ್ಲೆಲ್ಲ 1 ಪ್ಲೇಟ್ ಇಡ್ಲಿ ಅಂದರೆ 8 ಕೊಡ್ತಾರೆ. ಬಟ್ ಆ ಲೈನಲ್ಲಿ ನಿಂತ್ಕೊಂಡು ಆ ಕೂಪನ್ನ ಮತ್ತೆ ನಾವೇನಾದರೂ ಬೇಕು ಅಂತ ತೊಗೊತೀವಿ ಅಂದರೆ ಲೇಟ್ ಆಗುತ್ತೆ. ನಮ್ಗೆ ಅದ್ರ ಲೆಕ್ಕಾಚಾರನೇ ಗೊತ್ತಿಲ್ಲ. 4 ಬರುತ್ತೇನೋ ಅಂದ್ಬಿಟ್ಟು 4 ಪ್ಲೇಟ್ ಇಡ್ಲಿ ಹೇಳಿದ್ದ ನನ್ನ ತಮ್ಮ. ಅದನ್ನು ಕೊಟ್ಟರು. ಅದನ್ನು ನೋಡಿ ಶಾಕ್ ಆಗಿಬಿಟ್ಟು ಅದನ್ನು ಹೆಂಗೆ ತಿಂದು ಮುಗಿಸೋದು ಅಂತ. ರೈಸ್ ತಿಂದೆ ಸಾಕಾಗೋಗಿತ್ತು ನಮಗೆ ಆಲ್ರೆಡಿ. ಅದು ನೋಡೇ ಭಯ ಆಗಿಬಿಡ್ತು. ಆಮೇಲೆ 4 ಪ್ಲೇಟ್ ಇಡ್ಲಿನಲ್ಲಿ ಬೆಣ್ಣೆ ಕೊಡೋದನ್ನ ಒಂದೇ ಪ್ಲೇಟ್ಗೆ ಹಾಕ್ಸಿದ್ದ ಅವನು ಬೆಣ್ಣೆ ಏನು ತಿನ್ನಲ್ಲ. ಸೊ ಎಲ್ಲ ಸೇರಿಸಿ ನನಗೆ ಹಾಕ್ಸಿದ್ದ. ಇನ್ನು ಜಾಸ್ತಿ ಆಗಿತ್ತಲ್ವ, ಸೊ ಯಾರಿಗಾದರೂ ಕೊಡೋಣ, ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಒಬ್ರಿಗೆ ಕೊಡೋದಕ್ಕೆ ಹೋದ್ವಿ. ಅವರು ಏನು ಬೇಡ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನೆಕ್ಸ್ಟು ಅಲ್ಲಿ ಅಮ್ಮ ಮಗು ಎಲ್ಲರೂ ನಿಂತಿದ್ರು. ಅವರಿಗೆ ಈ ಥರ ಜಾಸ್ತಿ ತೊಗೊಂಡ್ಬಿಟ್ವಿ, ಫಸ್ಟ್ ಟೈಮ್ ಬಂದಿದ್ವಿ, ನಮ್ಗೆ ಗೊತ್ತಾಗಲಿಲ್ಲ ತೊಗೊತೀರಾ ಅಂತ ಅಂದ್ವಿ. ಸರಿ ಆಯಿತು ಕೊಡಿ ಅಂತ ಹೇಳಿಬಿಟ್ಟು ಖುಷಿಯಿಂದಲೇ ಇಸ್ಕೊಂಡ್ರು. ವೇಸ್ಟ್ ಮಾಡೋದಕ್ಕಿಂತ ನಿಜಕ್ಕೂ ಯಾರಾದರೂ ಒಬ್ಬರು ತಿಂದರೆ ಖುಷಿ ಅದು. ಸೊ ಹಾಗಾಗಿ ತಿಂದ್ವಿ. ಟೇಸ್ಟು ಓಕೆ ಬಿಸಿದ್ರಲ್ಲಿ ತಿಂದರೆ ಟೇಸ್ಟ್ ಚೆನ್ನಾಗಿದೆ ಆ ಬೆಣ್ಣೆ ಜೊತೆಗೆ. ಇಲ್ಲಾಂದರೆ ನಾರ್ಮಲ್ ಅನಿಸ್ತು. ತುಂಬ ಏನು ಹೈಕ್ ಹೇಳೋ ಥರ ವೀಡಿಯೋಸಲ್ಲಿ ಹೇಳೋ ಥರ ನಮಗೇನು ತುಂಬ ಅಂತ ಅನಿಸ್ಲಿಲ್ಲ, ತುಂಬ ರಶ್ಶು ಇದ್ದರು. ಸೊ ಹಾಗಾಗಿ ತಿಂದು ಬಂದ್ವಿ, ಚೆನ್ನಾಗಿತ್ತು. ಓಕೆ, ಹೊಟ್ಟೆ ತುಂಬಷ್ಟು ತಿಂದ್ವಿ. ಇನ್ನು ಅದಾದಮೇಲೆ ಆನ್ ದಿ ವೇ ಬರ್ತಾ ಹಾಗೆ KRS ರೋಡಲ್ಲಿ ಇದು ಹಿರಳಿಕಾಯಲ್ಲಿ
ಸೋಡಾ ಮಾಡಿಕೊಡ್ತಿದ್ರು. ನಾವು ಅಲ್ಲೆಲ್ಲ ಕುಡಿದು ಬಾಯಿ ಕೆಟ್ಟಿತ್ತಲ್ವ, ಸೊ ನಮ್ಮ ಕಡೆ ಸೋಡಾ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಸೋಡಾ ತೊಗೊಂಡು ಕುಡಿದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದು ಕುಡಿದು ಹಾಗೇ ಇನ್ನು ಮೈಸೂರು ಕಡೆ ಹೊರಟಿದ್ದು. ಇನ್ನು ಇದು ಬಂದು KRS ಡ್ಯಾಮ್ದು ಎಂಟ್ರೆನ್ಸ್, ಮೈಸೂರು ಕಡೆ ಏನು ಬರುತ್ತೆ ಅದು ಎಂಟ್ರೆನ್ಸು. ನಾವು ಚಿಕ್ಕವರಿದ್ದಾಗ ಈ ಡ್ಯಾಮ್ ಮೇಲೆ ಹೋಗಿ ಆ ಕಡೆ ಹೋಗಿ ಬಸ್ ಹತ್ತಬೇಕಿತ್ತು ನಾವು ಊರಿಗೆ ಹೋಗೋದಕ್ಕೆ, ಆ ರೀತಿ ನಮಗೆ ರೂಟ್ ಇದ್ದಿದ್ದು. ಬಟ್ ಇವಾಗೆಲ್ಲ ಅದರಲ್ಲಿ ನೋ ಎಂಟ್ರಿ. ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಪುಣ್ಯ ಮಾಡಿದ್ದೀವಿ, ನಮ್ಮ ಮಕ್ಕಳನ್ನೆಲ್ಲ ಇವಾಗ ಅದ್ರೊಳಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಬಟ್ ನಾವು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇನ್ನು ನಾವು ಬಂದು ಮನೇಲಿ ಮಾವಿನಕಾಯಿ ತಿಂತ ಕೂತಿದ್ವಿ, ಕುಕ್ಕಿನೂ ಬಂದು ಕೂತ್ಕೊಂಡು ತಿಂತಾ ಇಲ್ಲು. ಚೆನ್ನಾಗೈತಾ ಕುಕ್ಕಿ ಮಗಳು? ಚೆನ್ನಾಗೈತಾ ಮಗಳು? ಏನು ಚಕ್ಲಿ ತಿನ್ನಂಗೆ ತಿಂತವಳೆ. ಯೂಶ್ವಲಿ ನಾವು ಯಾವಾಗಲೇ ಮಾವಿನಕಾಯಿ ತಿನ್ಬೇಕಾದ್ರೂ ನಮ್ಮ ಕುಕ್ಕಿಗೆ ಬೇಕು ಮಾವಿನಕಾಯಿ. ಅವಳು ಹಣ್ಣು ಇಷ್ಟಪಡೋದಕ್ಕಿಂತ ಕಾಯಿ ಮಾವಿನಕಾಯಿನ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಬಂದು ನಿಂತ್ಬಿಡ್ತಾಳೆ. ಅವಳಿಗೆ ಇನ್ನೂ ಉಪ್ಪು ಖಾರ ಹಚ್ಕೊಟ್ಬಿಟ್ರೆ ಸಿಕ್ಕಾಬಿಟ್ಟೆ ಇಷ್ಟ. ನಾನು ಮಾವಿನಕಾಯಿ ಸಿಕ್ತು ಅಂದರೆ ಅದ್ರ ಜೊತೆ ಉಪ್ಪು ಸಾಂಬಾರು ಖಾರನ ಮಿಸ್ ಮಾಡ್ದೇ ಹಾಕ್ಕೊಂಡು ತಿಂತೀನಿ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಉಪ್ಪು ಸಾಂಬಾರು ಖಾರದ ಜೊತೆ ಮಾವಿನಕಾಯಿ ತಿನ್ನೋದು. ಸೊ ಯಾವಾಗಲೂ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾವಿನಕಾಯಿ ತಿಂತೀನಿ. ಇನ್ನು ಮಮ್ಮಿ ಭವ್ಯ ಇಬ್ಬರೂ ಬ್ಯಾಂಕ್ ಹೋಗಿದ್ರು, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಕನುಷಿ, ಮುದ್ದು, ದಿಶಾ ನಾವೆಲ್ಲ ಸೇರಿಕೊಂಡು ಅಲ್ಲಿ ಮುದ್ದು ಬಂದು ಬಾಯಿ ತೋರಿಸ್ತಾವೆ. ನನಗೆ ನಿಜಕ್ಕೂ ಈಗಲೂ ಬಾಯಲ್ಲಿ ನೀರು ಬರ್ತೈತೆ ನೋಡ್ತಾಯಿದ್ರೆ. ಅದು ಆಲ್ ಟೈಮ್ ಫೇವ್ರೇಟ್ ಮಾತ್ರ. ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇನ್ನು ಅದನ್ನು ತಿಂದು ಮುಗಿಸಿ ಇನ್ನು ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಈ ಬೆಳಗ್ಗೆ ಇಡ್ಲಿನೇ ಜಾಸ್ತಿ ಆಗಿತ್ತು. ಸೊ ಇನ್ನು ನೆಕ್ಸ್ಟಿಗೆ ನನ್ನ ತಮ್ಮ ಏನಿದ್ದಾನೆ ಅವನು ಮೈಸೂರು ಪಾಕ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಮೈಸೂರು ಪಾಕ್ದು ಫ್ಯಾಕ್ಟ್ರಿ ಬರುತ್ತೆ ಮೈಸೂರಲ್ಲಿ. ಸೊ ಅಲ್ಲಿ ಹೋಗಿ ಮೈಸೂರು ಪಾಕ್ ತೊಗೊಂಡು ಬಂದ. ನಿಜಕ್ಕೂ ಕ್ಲೀನಾಗಿ ಹೈಜೆನಿಕ್ಕಾಗಿ ಬೇಕಾಗಿರೋ ಮೈಸೂರು ಪಾಕ್ ಬೇಕು ಅಂದರೆ ಇಲ್ಲಿ ಹೋಗಿ ತೊಗೊಂಡು ಬರ್ಬೋದು. ಇದು ತಂದಮೇಲೆ ನಮ್ಮ ಕುಕ್ಕಿ ಅವಸ್ಥೆ ನೋಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಮ್ಮ ಕುಕ್ಕಿಗೆ ಮೈಸೂರು ಪಾಕು ಅಂದರೆ ಹುಚ್ಚಿಡ್ದೊಳಂಗೆ ಆಡ್ತಾವಳೆ. ಈಗ ಎತ್ಕೊಂಡೋಗು ಕನುಷಿ, ಎತ್ಕೊಂಡೋಗು. ಹಿಂದೇನೆ ಓಡೋಯ್ತಲ್ಲ ಅಲ್ಲಿ. ಮೈಸೂರು ಪಾಕೆ ಹುಚ್ಚಿ ಆಗ್ಬಿಟ್ಟವಳೆ. ತಗೋಬರೇ ಅಲ್ಲಿ ಮೈಸೂರು ಪಾಕ್. ಏಯ್ ನೀನು ಸ್ವೀಟ್ ತಿನ್ನಂಗಿಲ್ಲ. ಸ್ವೀಟ್ ಟೇಸ್ಟ್ ಐತಲ್ಲ ಅದಕ್ಕೆ. ಏಯ್ ಅಲ್ಲಿ ಸ್ಮೆಲ್ಲಿಗೆ ಕುಕ್ಕುಮ ಏನಿದು ಸ್ಮೆಲ್ಲು? ಇಲ್ಲಿ ಮುದ್ದ ಅವನೋಳ ಇಲ್ಲಿ ಚಿಕ್ಕಿ ಇದಾರೆ. ಚಿಕ್ಕಿ ಏನದು? ಏನ್ ತಿಂತವ್ರ ಮಗಳು? ಕ್ವಾ ನಂಗಿಲ್ಲ. ಸಂತು ಅಭ್ಯಾಸ ಮಾಡಿಸಿರೋದು ಕ್ವಾನ್ ಅದ. ಕ್ವಾ ಅಂದ್ರೆ ಅಯ್ಯೋ 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 ಕೈ ಬೇರೆ. ಕೇಳು ಇಸ್ಕೋ ಕನುಷಿ ಹತ್ರ 2 ಕೈನೂ ಮುಗಿದು ಕೇಳ್ತೈತೆ. ಈಗ ಬರುತ್ತೆ, ತಿಂಡಿ ಬೇಕಲ್ಲ. ಏಯ್ ಸುಮ್ಮನೆ ಲೇ ಕುಕ್ಕಿ, ಅವಳು ಊಟ ಒಳಕೋಯ್ತಾ ಇಲ್ಲ ಇವಾಗೆಲ್ಲ. ಅವಳು ಊಟನ ತಿನ್ಸ್ಬೇಕು. ಕುಕ್ಕಿ ಇಲ್ಲಿ ದಿನ ಮೈಸೂರು ಪಾಕ್ ಕೊಟ್ಬಿಟ್ರೆ ಏನಿಲ್ಲ. ಅವಳು ಕೂದಲು ಒಂದು ಇರಕ್ಕಿಲ್ಲ. ಆಮೇಲೆ ಕಜ್ಜಿ ಕರ್ಕೊಂಡು ಓಡಾಡ್ಬೇಕಾಯ್ತದ ಅವಳು ಅಷ್ಟೇ. ತಿನ್ಸ್ಬೇಡ ಸಾಕು, ಬೇಗ ನೀನು ಹೋಗು. ಎದೋಗು ನೀನು. ಹೈ ಫೈ ಕುಕ್ಕಿ ಹೈಫೈ ಮಾಡು. ಹೈಫೈ ಮಾಡು ಮಕ್ಕಳು. ತಗೋ ಇಲ್ಲಿ ಕೊಡ್ತೀನಿ. ಹೈಫೈ ಮಾಡು. ಗೊಂಬೆ ನಂದು ಗೊಂಬೆ ಮುದಿ. ಹೋಯ್ತಾ ಇದೀವಿ ಮೈಸೂರು ಪಾಕ್ ಐತೆ ನಿನ್ನ ಹತ್ರ ಅಂದ್ಕೊಂಡು ಓಡ್ ಬಂದ್ಲು ಆಲೆ. ಕುಕ್ಕಿಗಂತೂ ಸ್ವೀಟ್ಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಅವಳಿಗೆ ಹಠ ಮಾಡಿ ಇಸ್ಕೊತಾಳೆ. ಬಟ್ ಯೂಶ್ವಲಿ ಡಾಗ್ ಕ್ಯಾಟ್ಸ್ಗೆ ಸ್ವೀಟ್ಸ್ನ ಕೊಡೋದು ಅಲರ್ಜೀಸ್ ಆಗುತ್ತೆ, ಮೈಲೆಲ್ಲ ಕಜ್ಜಿ ಆಗುತ್ತೆ. ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡಿ ಸ್ವಲ್ಪನೇ ಕೊಡ್ತೀವಿ ಅಷ್ಟೇ. ಬಟ್ ಅವಳಿಗೆ ಸಿಕ್ಕಾಬಿಟ್ಟೆ ಇಷ್ಟ, ಹೊಸ ಥರದ ಫುಡ್ಡು ಅಂತ. ಅದರಲ್ಲಿ ತುಪ್ಪ ಬೇರೆ ಇದ್ದಿದ್ದರಿಂದ ಆ ಫ್ಲೇವರ್ ಅಟ್ರ್ಯಾಕ್ಟ್ ಮಾಡ್ತಿತ್ತು. ಆಮೇಲೆ ಆ ಟೈಮಲ್ಲಿ ಹೇಳಿದ ಮತ್ತು ತುಂಬ ಕೇಳ್ತಾಳೆ ಮುದ್ದಾಗಿ.
ಪಾಪ ಅಂದ್ಬಿಟ್ಟು ಸ್ವಲ್ಪ ಕೊಡೋದು. ಇನ್ನು ನಾನು ಕೂಡ ಚೆನ್ನಾಗಿ ನಿದ್ರೆ ಮಾಡಿ ಎದ್ದಿದ್ದೆ. ಇನ್ನು ನನ್ನ ತಮ್ಮನೂ ಕೂಡ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದ. ಇನ್ನು ಈವ್ನಿಂಗು ಎಲ್ರಿಗೂ ಕೂಡ ಜೋಳ ಬೇಯಿಸಿದ್ದನ್ನು ತೊಗೊಂಡು ತಿಂತ ಕೂತಿದ್ವಿ. ಇನ್ನು ಕುಕ್ಕಿಗೂ ಕೊಡ್ತೀವಿ ಜೋಳ ಎಲ್ಲ ಬೇಯಿಸಿದ್ದು. ಇನ್ನು ತಿಂದು ಎಲ್ಲರೂ ಮಲ್ಕೊಂಡಿದ್ದು. ಇನ್ನು ಮಾರ್ನಿಂಗ್ ಬೆಳಗ್ಗೆ 5 ಗಂಟೆಗೆ ಬಂದು ನಮ್ಮ ಐಶು ಅಂದರೆ ನನ್ನ ಚಿಕ್ಕಮ್ಮನ ಮಗಳು, ಮುಂಚೆ ವೀಡಿಯೋಸಲ್ಲೂ ತೋರಿಸಿದ್ದೀನಿ, ನಮ್ಮ ಐಶು ಬಂದು ನನ್ನ ಎಪ್ಸಿದ್ಲು. ಅಕ್ಕ ಹೇಳು ಅಕ್ಕ ಬೇಗ ಇದ್ದೋಳು ಅಂತ. 5 ಗಂಟೆಗೆ ರೆಡಿ ಮಾಡಿಸ್ಕೊಂಡು ಇಲ್ಲಿ ಬಸ್ ಸ್ಟಾಪ್ ಕರ್ಕೊಬಂದಿದ್ದಾಳೆ. ಇಲ್ಲಿ ಮುದ್ದಾದ ಕ್ಯೂಟ್ ಡಾಗಿಗಳು ಸಿಕ್ಕಿದ್ವು. ನನಗೆ ಪ್ರಾಣಿಗಳಂದರೆ ಇಷ್ಟ. ನಮ್ಮ ಕುಕ್ಕಿನೇ ಅಂತಲ್ಲ, ಯಾವುದೇ ನಾಯಿ ಬೆಕ್ಕು ಯಾವುದೇ ಸಿಗಲಿ ನನಗೆ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಅದಾದಮೇಲೆ ನಮ್ಮ ಐಶು ಊರಿಗೆ ಹೋಗೋಣ ಅಂತ ಕರ್ಕೊಂಡೋದ್ಲು. ಲೇಟಾಗಿ ಹೋಗೋಣ ಅಂದರೂ ಬಿಡಲಿಲ್ಲ. ಹಿಂದಿನ ದಿನವೂ ಹೋಗಿದ್ದೆ ಬೇಗ ಇದ್ದು. ಬಟ್ ಅದೇ ರೋಡಲ್ಲಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಅಕ್ಕ ಬೇಗನೆ ಹೋದರೆ ಆರಾಮಿರುತ್ತೆ ಅಕ್ಕ, ರೆಸ್ಟ್ ಇರೋಲ್ಲ ಬಸ್ಸು, ಹೋಗೋಣ ಅಂತ ಬೆಳಗ್ಗೆ 5 ಗಂಟೆಗೆ ಕರ್ಕೊಂಡೋದ್ಲು. ಇನ್ನು ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ವಿ. ಮುಂಚೆನೂ ನನ್ನ ಬ್ಲಾಗ್ಸಲ್ಲಿ ನನ್ನ ಚಿಕ್ಕಮ್ಮನ ಮನೆ ತೋರಿಸಿದ್ದೀನಿ. ಚೇಂಜ್ ಆಗಿಬಿಡೋದು ಅಲ್ಲ, ಹೆಂಗೆ ಕಾಣಿಸ್ತೈತಿ ಇವಾಗ. ಇದು ಎಷ್ಟು ದೂರ ಅಂದಂಗೆ ಕಾಣಿಸ್ತೈತೆ ನೋಡು. ಇಲ್ಲೇ ಮಗ್ಲಲ್ಲೇ ಇತ್ತು ಇದು. ಹಾಂ ಅಯ್ಯೋ ಯಾರೇ ನೋಡಲಿ ಒದ್ದಿದ್ದಲ್ಲಿ ಕಟ್ಟೆ ಹತ್ಬಿಡ್ರಿ, ಒಳಿಕೆ ಅಂತ ಚಪ್ಪಲಿ ಬಿಡ್ರೆ. ಟೈಲ್ಸ್ ಹಾಕ್ಸಿ ಇಲ್ಲಿ ರೂಮು ಇಂಗ್ಲಿಟ್. ಸಖತ್ತಾಗೆ ನಿಮ್ಮ ಅಪ್ಪ ಒಳಿಕೆ ಬಿಡು ಅಂತದೆ. ಮಣ್ಣು ಜಗ್ಲಿ ಕಟ್ಟೆ ಫುಲ್ ಚೇಂಜ್. ಇಲ್ಲಿ ಶೀಟ್ ಬಂದಿತ್ತು, ಇಲ್ಲಿ ಬಟ್ಟೆ ಒಣಗ್ತಾಯಿತ್ತು. ಏನು ಹೊಸಿ ಐಟ್ ಶೀಟ್ ಹಾಕ್ಸಿದ್ದೀರಾ ಇಶು? ಹಾಂ, ದೊಡ್ಡದಾಗಿ ಕಾಣಿಸ್ತೈತೆ. ಚಳಿ. ಇನ್ನು ಮುಂಚೆ ವ್ಲಾಗ್ಸಲ್ಲಿ ಆಂಟಿ ಮನೆ ತೋರಿಸಿದ್ದೀನಿ. ಬಟ್ ಇವಾಗ ಸ್ವಲ್ಪ ರಿನೋವೇಷನ್ ಮಾಡಿಸಿದ್ದಾರೆ. ಇನ್ನು ನಮ್ಮ ಆಂಟಿ ಮನೆಗೆ ಬಂದರೆ ಅವ್ರಿಗೊಂದು ಏನೇನಾದರೂ ತಿನ್ನೋಕ್ಕಿರುತ್ತೆ. ಫಸ್ಟಿಗೆ ರೊಟ್ಟಿ ಹಾಕ್ಕೊಡ್ತು. ರೊಟ್ಟಿ ಜೊತೆಗೆ ಇಸ್ಕಿದ ಬೇಳೆ ಸಾಂಬಾರು, ಆಲೂಗಡ್ಡೆ ಹಾಕಿ ಮಾಡಿತ್ತು. ಅದ್ರ ಜೊತೆ ಮಾವಿನಕಾಯಿನ ನೆನೆಸ್ಬಿಟ್ಟು ಉಪ್ಪಲ್ಲಿ ನೆನೆಸಿ ಒಣಗಿಸಿ ಮಾಡ್ತಾರಲ್ವ, ಸೊ ಅದು ಇತ್ತು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಇಲ್ಲಿ ನನ್ನ ಫೇವ್ರೆಟ್ ಎಲ್ಲಿ ಇದು ಮಾಡ್ಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಸಾಕು ಬಾಸ್ಟ್ ಐತಲ್ಲ ಇರೋ. ಇದಷ್ಟನ್ನಾಗೈತು, ಇದು ಎಲ್ಲೋ ಬಂದೈತಾ. ಇದು ಇನ್ನೇನು ಹಣ್ಣಾಗುತ್ತೆ. ಇಲ್ಲಿ ಇರೋದು, ಇಲ್ಲಿ ಎಲೆ ಮುಚ್ಕೊಂಡೈತೆ. ಸಖತ್ತಾಗಿರುತ್ತೆ ಇದು ಮಾತ್ರ. ಉಪ್ಪು ಖಾರ ಎಲ್ಲ ತಿನ್ಕೋತಾಳೆ. ಇದನ್ನ ಕಟ್ ಮಾಡ್ಕೊಂಡ್ವಿ, ಹಣ್ಣು ಆಗೈತೆ ಅಂತ ನೋಡೋಕೆ ಬಂದ್ವಿ. ಇನ್ನೊಂದು 3 ಇಲ್ಲಿ. ಸಣ್ಣ ತಿನ್ನೋಕೆ ಇಷ್ಟನಾ ಇಲ್ವಾ? ಅವಳಿಗೆ ಹುಳಿ ಇಷ್ಟ ಆಗಲ್ಲ, ನನಗೆ ಮಾತ್ರ ಫೇವ್ರೇಟು. ಆ ಮನೇಲಿ ಇತ್ತು ಸಿಕ್ಕಾಬಿಟ್ಟೆ ಅವಾಗ ಬಂದಾಗ. ಇವಾಗ ಇವ್ರ ಮನೆಯಲ್ಲೇ ಬಂದೈತೆ ಗಿಡ. ಸಖತ್ತಾಗಿ ಬಂದೈತೆ, ಸಖತ್ತಾಗೈತೆ. ಈಗ ಉಪ್ಪು ಖಾರ ಹಾಕೊಂಡು ತಿನ್ನೋಣ, ಬನ್ನಿ. ಹೆಂಗೈತೆ? ಏನು ಹಾಕೊಂಡಿದ್ಯಾ? ಸಕ್ಕರೆ ಹಾಕೊಂಡು ಸಖತ್ತಾಗೈತಾ. ಈ ರೂಮೆಲ್ಲ ಫುಲ್ ರೆಡಿ ಮಾಡ್ಬೇಕು. ಇನ್ನು ರೆಡಿ ಆಗಿಲ್ಲ. ಇದು ಟಾಯ್ಲೆಟು, ಇದೆಲ್ಲ ರೆಡಿಯಾಗಿದೆ. ಬಟ್ ಇದು ರೆಡಿ ಆಗಬೇಕಷ್ಟೆ. ತಿನ್ನಡಿರಿ ಕೂತ್ಕೊಂಡು ಅಲ್ಲ. ಚೆನ್ನಾಗೈತೆ. ಚೆನ್ನಾಗಿ ಹಣ್ಣು ತಿಂದ್ವಿ. ಅದಾದಮೇಲೆ ಸುಮ್ಮನೆ ಹಾಗೆ ಕೂತಿದ್ವಲ್ಲ, ಬೋರ್ ಆಗ್ತಿತ್ತಲ್ವ, ಏನಾದರೂ ಮಾಡಬೇಕಲ್ಲ ಕಿತಾಪತಿ. ಸೊ ಆಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತಿದ್ವಿ. ಅಂದರೆ ಈ ಥರ ರಮ್ಮಿ ಅದೆಲ್ಲ ಏನೋ ಆಡ್ತಾ ಇರಲಿಲ್ಲ. ಅದು ಕೂಡ ಆಡೋಕ್ಕೆ ಬರುತ್ತೆ, ಬಟ್ ಅದು ಆಡ್ತಾ ಇರಲಿಲ್ಲ. ಸುಮ್ಮನೆ ಹಾಗೆ ಜೋಡಿಸೋದು, ಆಮೇಲೆ ಕೌಂಟಿಂಗ್ನ ಕಮ್ಮಿ ಮಾಡೋದು, ಏನೇನೇನೋ ಗೇಮ್ಗಳಿರುತ್ತೆ, ಅದನ್ನು ಆಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ಇನ್ನು ನಾನು ಹೇಳಲಿಲ್ವ ನಮ್ಮ ಆಂಟಿ ಮನೆಗೆ ಬಂದರೆ ಅವಾರಿಗೊಂದ್ಸರಿ ಅಂತ ತಿಂಡಿ ತಿಂದಿದ್ದಾಯಿತು, ಆ ಫ್ರೂಟ್ಸ್ ತಿಂದಿದ್ದಾಯಿತು. ಅದಾದಮೇಲೆ ಆಂಟಿ ಹೋಳಿಗೆ ಮಾಡಿದರು. ನಂಗೆ ಹೋಳಿಗೆ ತಿನ್ನೋದಕ್ಕಿಂತ ಹೋಳಿಗೆ ಸಾಂಬಾರು ಸಿಕ್ಕಾಬಟ್ಟೆ ಫೇವ್ರೇಟು. ಸಾನು ಹೋಳಿಗೆ ಹಾಕ್ಕೊಂಡಿದ್ಲು. ಅವಳದ್ರಲ್ಲೇ ಹಾಗೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಒಂದೇ ಒಂದು ಬೈಟು. ನಂಗೆ ಇಷ್ಟ ಆಗಲ್ಲ ಸ್ವೀಟ್ಸ್, ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಒಂದೇ ಒಂದು ಬೈಟ್ ಅವಳದ್ರಲ್ಲಿ ಹೋಳಿಗೆ ತೊಗೊಂಡೆ. ಹೋಳಿಗೆ ಸಾಂಬಾರು ಮಾತ್ರ ಆಂಟಿ ಸಾಕತ್ತಾಗಿ ಮಾಡಿತ್ತು. ನಾನು ಜಾಸ್ತಿ ಇರಬೇಕು ಅದು. ನನಗೆ ಯೂಶ್ವಲಿ ಸಾಂಬಾರೆಲ್ಲ ತೆಳುವಾಗಿ ಹಾಕ್ಕೊಂಡು ತಿನ್ನಬೇಕು, ಅದರಲ್ಲಿ ಹೋಳಿಗೆ ಸಾಂಬಾರು ಅಂದರೆ ಇನ್ನೂ ತೆಳುವಾಗಿ ಹಾಕ್ಕೊಂಡು ತಿನ್ನೋ ಅಭ್ಯಾಸ. ಸೊ ಹಾಗಾಗಿ ಸರಿಯಾಗಿ ಹಾಕ್ಕೊಂಡು ತಿಂದೆ. ಹೆಂಗೈತೆ ತಿನ್ನೋಡು, ತಿನ್ನು ಫಸ್ಟು. ಹಾಂ ಹೆಂಗೈತೆ
ಮಮ್ಮಿ ಏನೋ ಫ್ಲೇವರ್ ಇಲ್ಲ. ನಾನು ಫ್ಲೇವರ್ ಮಾಡಲ್ಲ, ಇದನ್ನ ಮುಗೀತು ಅದಷ್ಟೇ. ಜಾಸ್ತಿನೇ ಇದೆ ಅದು. ನನಗೆ ನಾನು ಲಾಸ್ಟಿಗೆ ಜಾಸ್ತಿ ಆಗೋದಿಲ್ಲ, ನೋಡೋದೇ ಇಲ್ಲ. ಜಾಸ್ತಿ ಬೇಕು. ಉಪ್ಪು ಖಾರ ಎಲ್ಲ ಜಾಸ್ತಿ. ಇವಳು ಸಾಕು ಕಡಿಮೆ ಆಯ್ತು. ಇವಳಿಗೆ ಇವಾಗ ಹಾಕ್ಬಿಡು. ಆಗ ಖಾರ ಹಾಕಿಲ್ಲ ಅನ್ಸ್ತದೆ ಅವ್ರಿಗೆ. ನನಗೆ ಎಲ್ರಿಗೂ ಖಾರ ಹಾಕಿದ್ದೀನಲ್ಲೇ, ಅದು ಮಿಕ್ಸ್ ಖಾರ ಯಾಕಾಗಂಗಿಲ್ಲ ನಂಗೆ? ಅದೆಲ್ಲ ಈ ಖಾರ ಅದನ್ನ ಮೇಲೆ ಉದುರಿಸ್ತೆ. ಗ್ರೀನ್ ಚಟ್ನಿ ಹಾಕ್ತಿರ್ತಾನೆ. ಅದೇ ಏನೋ ಚೆನ್ನಾಗಿ ಒಬ್ಬಟ್ಟು ಸಾಂಬಾರಲ್ಲಿ ಊಟ ಮುಗಿಸಿ ಚೆನ್ನಾಗಿ ನಿದ್ರೆ ಮಾಡಿದ್ದಾಯಿತು. ಇವತ್ತು ಮಳೆ ವೆದರ್ ಇತ್ತು, ಬಿಸಿಲು ಕೂಡ ಇರಲಿಲ್ಲ, ಚಳಿಗೆ ಸಖತ್ತಾಗಿ ನಿದ್ರೆ ಬಂತು. ನಿದ್ರೆ ಮಾಡಿ ಮುಗಿಸೋದ್ರೊಳಗೆ ಅಣ್ಣ ಬಂದಿದ್ದರು, ಅಂದರೆ ನಾವೆಲ್ಲ ಬಂದಿದ್ವಿ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಫೋನ್ ಮಾಡಿ ಕರೆದಿತ್ತು ಅಣ್ಣನ. ಸೊ ಹಾಗಾಗಿ ಅಣ್ಣನೂ ಕೂಡ ಬಂದಿತ್ತು. ಎಲ್ಲರೂ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಎಲ್ಲರೂ ಏನಿಲ್ಲ, ಭವ್ಯ ಊರಲ್ಲಿ ಹಬ್ಬ ಇತ್ತು, ಸೊ ಹಾಗಾಗಿ ಅವಳು ಹೋಗಿದ್ಲು, ದಿಶಾ ಮಾತ್ರ ಕರ್ಕೊಂಡು ಬಂದಿದ್ದೆ. ನಾವೆಲ್ಲರೂ ವರ್ಷದಲ್ಲಿ ಒಂದು ಸರಿ ಎಲ್ಲರ ಜೊತೆಗೆ ಸೇರ್ಕೊತೀವಿ. ಬಟ್ ಆದರೆ ಈ ವರ್ಷ ನನಗೆ ಟ್ರಿಪ್ಪು ಅದು ಇದು ಅಂತ ಪ್ಲ್ಯಾನ್ ಮಾಡಿ ಎಲ್ಲರ ಜೊತೆಗೆ ಸೇರೇ ಇಲ್ಲ. ಏನು ಹೊರಗಡೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಒಂದು ಅಭ್ಯಾಸ ಇದೆ ನಮಗೆ ರಜದ ಟೈಮಲ್ಲಿ. ಬಟ್ ಅದು ಕೂಡ ಈ ಸಾರಿ ಮಿಸ್ ಆಯಿತು. ಅದೇ ಹೇಳ್ದಾಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಟ್ರಿಪ್ಪಲ್ಲಿ ಜಾಸ್ತಿ ಟೈಮ್ ಹೋಯಿತು ನನಗೆ. ಸೊ ಹಾಗಾಗಿ ಇದೆಲ್ಲ ಮಿಸ್ ಆಯಿತು. ಇನ್ನು ಅದಾದಮೇಲೆ ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ಆಂಟಿ ಕ್ಯಾರೆಟು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಪುರಿ ತಂದು ಕೊಡ್ತು. ಸೊ ನಾನು ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಿಕ್ಸ್ ಮಾಡಿ ಹಾಕ್ಕೊಡ್ತಾಯಿದ್ದೆ. ಅದರಲ್ಲಿ ಏನೂ ಇಲ್ಲವೇ ಇಲ್ಲ ಅಂದರೆ ಹಾಕಬೇಕಾಗಿರೋ ಗ್ರೀನ್ ಚಟ್ನಿ ಇಲ್ಲ, ಕಡಲೆಬೀಜ ಇಲ್ಲ, ಏನಿಲ್ಲ. ಬಟ್ ಆದರೂ ಕೂಡ ಟೇಸ್ಟ್ ಸಖತ್ತಾಗಿತ್ತು. ಎಲ್ಲರೂ ಸೇರಿ ಜೊತೆಗಿದ್ದು ತಿಂದಾಗ ಅದು ಏನೇ ಇದ್ದರೂ ಟೇಸ್ಟ್ ಹಾಗೆ ಇರುತ್ತೆ. ಖುಷಿಯಿಂದ ಇದ್ದು ತಿನ್ನುವಾಗ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಹೆಂಗಿದೆ ಹೆಂಗಿದೆ ಹೆಂಗಿದೆ? ದಿನಕ್ಕಂತೆ ಒಂದಿಡಿ. ಇನ್ನು ಎಲ್ಲರೂ ಊಟ ಮುಗಿಸಿ ಇವತ್ತಿನ ದಿನನೂ ಕೂಡ ಮುಗಿಸಿ ಹಾಗೆ ಸೂಪರ್ ಜೋಡಿ ನೋಡ್ತಾ ಮಲ್ಕೊಂಡಿದ್ದು. ಇನ್ನು ಎಲ್ಲ ಮುಗಿದಿದ್ದಾಯಿತು, ಇವತ್ತಿನ ದಿನನೂ ಮುಗೀತು. ಈ ವಿಡಿಯೋನೂ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.